ಇವತ್ತು ಬಿಡು ಹೋಯ್ತು ನೋಡಲ್ಲಿ ಬಿಡಿ ಸಾಕು ಇವತ್ತು ನಮ್ಮ ಮಾಲೂರು ತಾಲೂಕಿಗೆ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಎತ್ತಿನೊಳೆ ಯೋಜನೆಯಲ್ಲಿ ಸುಮಾರು 25 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ನಮಗೆ. ಕೋಲಾರ ಜಿಲ್ಲೆಯಲ್ಲಿ 25 ಕೋಟಿ ಅತಿ ಹೆಚ್ಚಿಗೆ ಬಂದಿರೋದು ಮಾಲೂರು ತಾಲೂಕಿಗೆ ಎತ್ತಿನೊಳೆ ದುಡ್ಡು. ಅದರ ಉದ್ದೇಶ ಏನಂದರೆ ಚೆಕ್ ಡ್ಯಾಮ್, ಕಲ್ಯಾಣಿ, ರಾಜಕಾಲುವೆಗಳು ಇವೆಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಇತಿಹಾಸ ಇರುವಂಥ ಕಲ್ಯಾಣಿಗಳ ಅಭಿವೃದ್ಧಿ ಮಾಡೋಂಥದ್ದು ಮತ್ತು ಚೆಕ್ ಡ್ಯಾಮ್ಗಳು ಮಾಡೋಂಥದ್ದು, ಅದ್ರ ಜೊತೆಗೆ ರಾಜಕಾಲುವೆಗಳು ಮಾಡೋಂಥದ್ದು, ಇವೆಲ್ಲ 25 ಕೋಟಿಗೂ ಪ್ಲಾನನ್ನು ಮಾಡಿ ಮತ್ತು ಟೆಂಡರನ್ನು ಕರೆದು ಟೆಂಡರ್ ಫೈನಲ್ಲು ಕೂಡ ಆಗಿ ಎಲ್ಲ ಕಡೆ ಕೂಡ ವರ್ಕ್ ಸ್ಟಾರ್ಟ್ ಆಗ್ತದೆ. ನಮ್ದು 25 ಕೋಟಿಯಲ್ಲಿ ಟೋಟಲ್ ವರ್ಕ್ಸ್ ಎಷ್ಟಿದೆ? 26 ವರ್ಕ್ ಇದೆ. 25 ಕೋಟಿಯಲ್ಲಿ 26 ವರ್ಕ್ ಇದೆ. ಅದರಲ್ಲಿ ವಿಶೇಷವಾಗಿ ಮಾಲೂರು ಕೆರೆ ಅಭಿವೃದ್ಧಿ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರೋದು. ಸುಮಾರು 40 ಕೋಟಿ ನಮ್ಮ ಮಾಲೂರು ಕೆರೆನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆರೆನ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಎತ್ತಿನೊಳೆ ಅನುದಾನದಲ್ಲೂ ಕೂಡ 5 ಕೋಟಿಯನ್ನು ಪ್ರಾವಿಷನ್ ಮಾಡಿಕೊಂಡಿದೆ. APMC ಹಾಡಿಂದ ಹಿಡಿದು ಏನು ಈ ಕೆರೆಗೆ ಯಾವುದೇ ಗಲೀಜು ನೀರು ಬರಬಾರ್ದು, ಟೌನ್ ಲಿಮಿಟ್ಟು, ಟೌನಿಂದ ಬರುತ್ತಾ ರಚ್ಚ ನೀರೇನಿತ್ತು ಅದನ್ನು ಸಪ್ರೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ರಾಜ್ಯ ಕಾಲುವೆಯನ್ನು ಮಾಡಿಕೊಂಡು APMC ಹಾಡಿಂದ ಬೆಂಗಳೂರು ಮುಖ್ಯ ರಸ್ತೆ APMC ಹಾಡಿಂದ ಹಿಡಿದು ಲಾಸ್ಟು ನಮ್ಮ ಈ ಕೆರೆ ಕೊನೆ ಪಟಾಲಮ್ಮ ದೇವಸ್ಥಾನ, ದೊಡ್ಡ ಕೋಡಿ, ಅಲ್ಲಿ ಒಂದು ಕಾಲುವೆ ಇದೆ. ಆ ಕಾಲುವೆ ಕಲೆಕ್ಷನ್ ಕೊಡುವಂಥದ್ದು ಈ 5 ಕೋಟಿಯಲ್ಲಿ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಒಳ್ಳೆ ಕಾಂಟ್ರಾಕ್ಟ್ ಸಿಕ್ಕಿದ್ದಾರೆ ನಮಗೆ. ಎತ್ತಿನೊಳೆಯಲ್ಲಿ ಈ ಸಾರಿ ಒಳ್ಳೆ ಕಾಂಟ್ರಾಕ್ಟ್ ಸಿಕ್ಕಿದ್ದಾರೆ. 25 ಕೋಟಿ ಕೂಡ ನಮ್ಮ ಅಧಿಕಾರಿಗಳು ಒಳ್ಳೆ ಏಜೆನ್ಸಿಗಳು ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾರೆ, ನಾನು 1 ತಿಂಗಳು 1.5 ತಿಂಗಳಿಗೆ ಕಂಪ್ಲೀಟ್ ಕೊಡ್ತೀನಿ, ಇದು 5 ಕೋಟಿ ರೂಪಾಯಿ ಕೆಲಸ ಅಂತ. ಇದನ್ನು ನಾನು ಕೇಳೋದು, ಮಾಲೂರು ತಾಲೂಕಿಗೆ ಬೇಕಾದಷ್ಟು ಅನುದಾನಗಳು ತಂದಿದ್ದೀನಿ. ಆದರೆ ಒಳ್ಳೆ ಕಾಂಟ್ರಾಕ್ಟ್ಲಿದ್ದರೆ ನಮ್ಮ ಅಧಿಕಾರಿಗಳು ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟರೆ ಪ್ರೋಗ್ರೆಸ್ಸು ಮತ್ತು ತಾಲೂಕಿನ ಜನತೆ ನೋಡ್ಬೋದು. ಒಳ್ಳೆ ಕೆಲಸಗಳು ತಗೊಂಡಿದ್ದೀವಿ. ಮಾಲೂರು ತಾಲೂಕಿಗೆ ಬೇಕಾದಷ್ಟು ಕೆಲಸಗಳು ಬಂದಿದೆ. ಅದರಲ್ಲಿ ಇದು ಕೂಡ ಒಂದು ವಿಶೇಷ 25 ಕೋಟಿ. ಅದ್ರ ಜೊತೆಗೆ ಮತ್ತೆ ಎತ್ತಿನೊಳೆದು ಉಪಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಇದು ನಮ್ಮ DK ಶಿವಕುಮಾರ್ ಅವರು 30 ಕೋಟಿ ಮತ್ತೆ ಕೊಟ್ಟಿದ್ದಾರೆ. ಈಗ ಅದಕ್ಕೂ ಕೂಡ ಈಗ ಪ್ಲಾನ್ ರೆಡಿ ಮಾಡ್ತಾ ಇದ್ದೀವಿ 30 ಕೋಟಿಗೆ. ಅದರಲ್ಲಿ ನಮ್ಮ ಗಜಗುಂಡ್ಲ ಏನು ಮಾರಿಯಮ್ಮ ದೇವಸ್ಥಾನ, ಅದೊಂದು ಇತಿಹಾಸ ಇದೆ. ಯಾರೋ ಮಾಡ್ತೀವಿ ಅಂತ ಬಂದರು. ಪಾಪ ಒಬ್ಬ ಮೊದಲು XML ಒಬ್ಬರು ವೀರೇಂದ್ರ ಹೆಗ್ಗಡೆನ ಕರ್ಕೊಂಡ್ಬಂದ್ಬಿಟ್ರು. ನೆನಪಿದೆ ನಿಮ್ಗೆ? ವೀರೇಂದ್ರ ಹೆಗ್ಗಡೆನ ಕರ್ಕೊಂಡ್ಬಂದ್ಬಿಟ್ಟು ನಾನು ಈ ಇತಿಹಾಸ ಇರೋಂಥ ಒಂದು ಏನದು ಗಜಗುಂಡಲ್ನ ಕಲ್ಯಾಣಿ ಅಲ್ಲ, ಗಜಗುಂಡ್ಲ ಕಲ್ಯಾಣಿ, ಅದನ್ನ ಮಾಡೆಲ್ಲ ಮಾಡಿಸ್ತೀನಿ ನೋಡ್ರಿ ಅಂತ ಹೇಳ್ಬಿಟ್ಟು ವೀರೇಂದ್ರ ಹೆಗ್ಗಡೆ ಅವರು ಒಂದು ಪೂಜೆ ಮಾಡಿದ್ರು. ಆಮೇಲೆ ಏನೂ ಆಗಿರ್ಲಿಲ್ಲ. ಇವತ್ತು ಅದಕ್ಕೂ ಕೂಡ ನಾನು ಆ 30 ಕೋಟಿಯಲ್ಲಿ 4 ಕೋಟಿ ಪ್ರಾವಿಷನ್ ಮಾಡಿದ್ದೀನಿ. ಇಂಥ ಸುಮಾರು ಕೆಲಸಗಳು ಇವತ್ತು ಮಾಲೂರು ತಾಲೂಕಲ್ಲಿ ಒಂದು ಒಳ್ಳೆ ಹೊಸ ಯೋಜನೆಗಳು ಮಾಮೂಲಿಯಾಗಿ ಆಗುವಂಥವುದಲ್ಲ. ಈಗಾಗಲೇ ನೋಡಿರ್ಬೇಕು ಈ ಹೊಸಕೋಟೆಯಿಂದ ಮಾಲೂರು ರೋಡ್ ಹೆಂಗಾಗ್ತಾ ಇದೆ. ಮಾಲೂರು ಫ್ಲೇವರು DK ಟಿಪ್ಪಣಿಗಳೆಲ್ಲ ಕೊನೆ ಆಗೈತೆ. ಯಾರು ಮಾತಾಡ್ಕೊಂಡು ಬಂಡವಾಳ ಇಲ್ಲ. ಬಸ್ ಸ್ಟ್ಯಾಂಡ್ ಮಾತಾಡಿದ್ರು, ಫ್ಲೇವರ್ ಆಗೈತದ ಅಂತ ಮಾತಾಡಿದ್ರು, 4 ಲೈನ್ ಆಗೈತದ ಅಂತ ಮಾತಾಡಿದ್ರು, ಹೊಸೂರು ರೋಡ್ ಆಗೈತದ ಅಂತ ಮಾತಾಡ್ತಾರೆ. ಎಲ್ಲ ಕೆಲಸಗಳು ಏನೇನು ಆಗಲ್ಲ ಅಂತ ಇದ್ರು ಅವೆಲ್ಲ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ನಾಳೆ 1ನೇ ತಾರೀಕು, ಏಪ್ರಿಲ್ 1ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ಸುಮಾರು ಜನ ಮಂತ್ರಿಗಳು ಮಾಲೂರಿಗೆ ಬರ್ತಾ ಇದ್ದಾರೆ. ಬನ್ನಿ, ಮಾಲೂರಿಗೆ ಸ್ವಲ್ಪ ಜಾಗ ಕೊಡಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಸುಮಾರು ಜನ ಮಂತ್ರಿಗಳು. ಈಗ ನಾನು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲ ಇಲಾಖೆ ಅಧಿಕಾರಿಗಳು ADC ಕೂಡ ಸೇರಿ ಬೆಳಗ್ಗೆಂತ ಮೀಟಿಂಗ್ ಮಾಡಿದ್ವಿ. ಏಪ್ರಿಲ್ 1ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿ ಬರುವಂಥ ಕಾರ್ಯಕ್ರಮಕ್ಕೆ ಏನೇನು ಕಾರ್ಯಕ್ರಮಗಳು ಅಂತ, ಎಷ್ಟು ಕೋಟಿ ವರ್ಕ್ಸು ಗುದ್ದಲಿ ಪೂಜೆ ಇದೆ, ಉದ್ಘಾಟನೆ ಇದೆ ಅಂತ 2500 ಚಿಲ್ಲರೆ ಕೋಟಿ ನಮ್ಮ ಹತ್ರ ಗುದ್ದಲಿ ಪೂಜೆಗೆ ಮತ್ತು ಉದ್ಘಾಟನೆಗೆ ಇವತ್ತು ಸರ್ಕಾರದಲ್ಲಿ ಮಂಜೂರಾಗಿ ವರ್ಕ್ ಸ್ಟಾರ್ಟ್ ಮಾಡುವಂಥದ್ದು ಇವತ್ತು ನಮ್ಮ ಮುಂದೆ ಇರಿದೆ.
ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದು ಗುದ್ದಲಿ ಪೂಜೆ ಮಾಡೋದು ಉದ್ಘಾಟನೆ ಮಾಡೋದು ಕೂಡ ಇದೆ. ಇವತ್ತು ನಾನು ವರ್ಕ್ ಸ್ಟಾರ್ಟ್ ಆಗಲಿದ್ದು ಪೂಜೆ ಮಾಡಿದ್ದೀನಿ ಅಷ್ಟೇ. ಇಲ್ಲಿ 25 ಕೋಟಿ